ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ ಏನಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ ಅಂದರೆ CUK ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಹೊಸ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಾನ್ ಟೀಚಿಂಗ್ ಮತ್ತು ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಗ್ರೂಪ್ A ಮತ್ತು ಗ್ರೂಪ್ B, ಗ್ರೂಪ್ C ಇರ್ತಕ್ಕಂಥ ಅಂದರೆ 3 ಥರದ ಗ್ರೇಡ್ಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. BE, BTech, MBBS ಆಗಿರ್ತಕ್ಕಂಥವ್ರು, ಪದವಿ ಆಗಿರ್ತಕ್ಕಂಥವ್ರು, 10ನೇ ತರಗತಿ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, BSc ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 18,000ದಿಂದ 56,100 ರೂಪಾಯಿವರೆಗೂ ವೇತನವಿದ್ದು ವಯೋಮಿತಿಯಲ್ಲಿ 32 ವರ್ಷದಿಂದ 56 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಸೆಂಟ್ರಲ್ ಕಲಬುರಗಿ ಯೂನಿವರ್ಸಿಟಿ ಇರ್ತಕ್ಕಂಥ ಹುದ್ದೆಗಳ ಮಾಹಿತಿ ನಾನು ಹೇಳ್ತಾ ಇರೋದು. ಈ ಒಂದು ಓವರಾಲ್ ಆಗಿ ಒಂದು ಸ್ಟೇಟ್ ಗೋರ್ಮೆಂಟು ಮತ್ತು ಸೆಂಟ್ರಲ್ ಗೋರ್ಮೆಂಟದ ಒಂದು ಹೊಸ ಹುದ್ದೆಗಳ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ಮೊದಲೇ ಹೇಳಿದ ಹಾಗೆ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಇರ್ತಕ್ಕಂಥ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ. ಎಲ್ಲಿಯಪ್ಪ ಅಂದರೆ CUK ಅಂದರೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಏನು ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿದ ಒಂದು ಅಧಿಸೂಚನೆ ಬಿಡುಗಡೆಯಾಗಿದ್ದು ಒಂದು ನೋಟಿಫಿಕೇಶನ್ ನಂಬರ್ ಕೂಡ ತಾವುಗಳು ಗಮನಿಸಬಹುದಾಗಿದೆ. 38/2025 ಒಂದು ನೋಟಿಫಿಕೇಶನ್ ನಂಬರ್ ಆಗಿದ್ದರೆ 1 ಅಕ್ಟೋಬರ್ 2025ಕ್ಕೆ ಈ ನೋಟಿಫಿಕೇಶನ್ ರಿಲೀಸ್ ಆಗಲಿದೆ. ಹಾಗಾದರೆ 25 ಹುದ್ದೆಗಳಿರ್ತಕ್ಕಂಥದ್ದು ನಾನ್ ಟೀಚಿಂಗ್ ಇರ್ತಕ್ಕಂಥದ್ದು 25 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಗ್ರೂಪ್ A, ಗ್ರೂಪ್ B ಮತ್ತು ಗ್ರೂಪ್ C ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಈ ಒಂದು ಗ್ರೇಡಲ್ಲಿ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ 30 ಅಕ್ಟೋಬರ್ 2025 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ತಾವುಗಳು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಯಾವ್ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಂದರೆ ಯಾವ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವ ಹುದ್ದೆಗೆ ಅರ್ಜಿಗಳು ಸಲ್ಲಿಸಬೇಕು ಮತ್ತು ಯಾವ್ಯಾವ ಹುದ್ದೆಗಳ ಇನ್ ಡೀಟೇಲ್ಸ್ ಆಗಿ ಇಲ್ಲಿ ನೋಡೋದಾದರೆ ಗ್ರೂಪ್ A ಇರ್ತಕ್ಕಂಥ ಪೋಸ್ಟ್ ಬಗ್ಗೆ ನಾವು ಮಧ್ಯದಾಗಿ ಡೀಟೇಲ್ಸನ್ನು ನೋಡೋಣ. ಓಕೆ, ಇಂಟರ್ನಲ್ ಆಡಿಟ್ ಆಫೀಸರ್ ಇರ್ತಕ್ಕಂಥ ಒಂದು ಹುದ್ದೆ ಇದ್ದರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇರ್ತಕ್ಕಂಥ ಒಂದು ಹುದ್ದೆಗಳು, ಅಸಿಸ್ಟೆಂಟ್ ರಿಜಿಸ್ಟ್ರೇಷನ್ PRO ಇರ್ತಕ್ಕಂಥವ್ರಿಗೆ ಒಂದು ಹುದ್ದೆಗಳು, ಮೆಡಿಕಲ್ ಆಫೀಸರ್ಗೆ ಮೇಲ್ ಇರ್ತಕ್ಕಂಥವ್ರಿಗೆ ಒಂದು ಹುದ್ದೆಗಳು. ಅಂದರೆ ಇದು ಗ್ರೂಪ್ A ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅದೇ ರೀತಿ ಗ್ರೂಪ್ B ಪೋಸ್ಟಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಪ್ರೈವೇಟ್ ಸೆಕ್ರೆಟರಿ ಇರ್ತಕ್ಕಂಥ 4 ಇರ್ತಕ್ಕಂಥದ್ದು, ಪರ್ಸನಲ್ ಅಸಿಸ್ಟೆಂಟ್ಗೆ 3 ಹುದ್ದೆಗೆ ಇರ್ತಕ್ಕಂಥದ್ದು. ಅದೇ ರೀತಿ ಗ್ರೂಪ್ C ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ಗೆ 1 ಇರ್ತಕ್ಕಂಥದ್ದು, ಲ್ಯಾಬ್ರೇಟರಿ ಅಸಿಸ್ಟೆಂಟಿಗೆ 4, ಲ್ಯಾಬ್ರೇಟರಿ ಅಸಿಸ್ಟೆಂಟಿಗೆ 1 ಇರ್ತಕ್ಕಂಥದ್ದು. ಅದೇ ರೀತಿ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ 1, ಲೋವರ್ ಡಿವಿಷನ್ ಕ್ಲರ್ಕ್ಗೆ 2, ಕುಕ್ಗೆ ಇರ್ತಕ್ಕಂಥ ಅಂದರೆ ಅಡುಗೆ ಕೆಲಸಕ್ಕೆ ಇರ್ತಕ್ಕಂಥವ್ರಿಗೆ 1 ಹುದ್ದೆಗಳು, ಮೆಡಿಕಲ್ ಅಟೆಂಡೆಂಟ್ ಮತ್ತು ಡ್ರೆಸ್ಸರ್ಗೆ ಇರ್ತಕ್ಕಂಥ 1 ಹುದ್ದೆಗಳು, ಲ್ಯಾಬ್ರೇಟರಿ ಅಟೆಂಡರ್ಗೆ 2 ಹುದ್ದೆಗಳು, ಕಿಚನ್ ಅಟೆಂಡೆಂಟ್ ಇರ್ತಕ್ಕಂಥ 1 ಹುದ್ದೆಗಳು. ನೋಡಿ, ಗ್ರೂಪ್ A, B, C ಅಂದರೆ ಮೂರು ಥರದ ಗ್ರೇಡ್ಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ. ಯಾವ್ಯಾವ ಗ್ರೇಡಲ್ಲಿ ಎಷ್ಟು ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಎಂಬುದನ್ನು ಕೂಲಂಕುಷವಾಗಿ ಹೇಳಿದ್ದೇನೆ. ಇಲ್ಲಿ ನೋಡಿ, ಗ್ರೂಪ್ A ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಂಟರ್ನಲ್ ಆಡಿಟ್ ಆಫೀಸರ್ ಇರ್ತಕ್ಕಂಥವ್ರಿಗೆ ಡಿಪ್ರೆಷನ್ ಫ್ರಾಮ್ ಇದೆ ಆಡಿಟ್ ಅಕೌಂಟ್ ಸರ್ವಿಸ್ ಇರ್ತಕ್ಕಂಥವ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರು BE, BTech ಆಗಿರ್ತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು 8 ವರ್ಷಗಳ ಕಾಲ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಅಸಿಸ್ಟೆಂಟ್ ರಿಜಿಸ್ಟ್ರೇಷನ್ PROಗೆ ಮಾಸ್ಟರ್ ಡಿಗ್ರಿ ಮತ್ತು ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ಮತ್ತು 5 ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಮೆಡಿಕಲ್ ಆಫೀಸರ್ ಇರ್ತಕ್ಕಂಥ MBBS ಪ್ಲಸ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಗ್ರೂಪ್ B ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪ್ರೈವೇಟ್ ಸೆಕ್ರೆಟರಿ ಬ್ಯಾಚುಲರ್ ಡಿಗ್ರಿ ಆಗಿರ್ತಕ್ಕಂಥದ್ದು, ಅದು 120 ವರ್ಡ್ಸನ್ನು per ಮಿನಿಟ್ಸಲ್ಲಿ ನೀವು ಟೈಪಿಂಗ್ ಮಾಡ್ತಕ್ಕಂಥ ಒಂದು ಸ್ಕಿಲ್ಲನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಪರ್ಸನಲ್ ಅಸಿಸ್ಟೆಂಟ್ ಇರ್ತಕ್ಕಂಥ ಬ್ಯಾಚುಲರ್ ಡಿಗ್ರಿ ಸ್ಟ್ಯಾಂಡರ್ಡ್ ಇರ್ತಕ್ಕಂಥವ್ರಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇವರಿಗೂ ಕೂಡ ಇಲ್ಲಿ ಕಂಪ್ಯೂಟರಲ್ಲಿ ಹಿಂದಿಯಲ್ಲಿ ಇರ್ತಕ್ಕಂಥ ಒಂದು ಟೈಪಿಂಗ್ ಸ್ಪೀಡನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಗ್ರೂಪ್ C ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ಗೆ ಗ್ರ್ಯಾಜುಯೇಟ್ ಇರ್ತಕ್ಕಂಥವ್ರಿಗೆ 3 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಸೆಕ್ಯೂರಿಟಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಕ್ಸ್ ಆರ್ಮಿ ಇದ್ರೂ ಕೂಡ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ನೀಡಲಾಗುವುದು. ಲ್ಯಾಬ್ರೇಟರಿ ಅಸಿಸ್ಟೆಂಟ್ ಇರ್ತಕ್ಕಂಥ BSc ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಡಿಗ್ರಿ ಅಂತ ವಿತ್ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಲೈಬ್ರರಿ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು, BLB ಇರ್ತಕ್ಕಂಥ ಡಿಗ್ರಿ ಆಗಿರ್ತಕ್ಕಂಥವ್ರಾಗಿರ್ಬೋದು, ಕಂಪ್ಯೂಟರ್ ನಾಲೆಜ್ ಇರ್ತಕ್ಕಂಥದ್ದು, UDC ಮತ್ತು LDC ಬ್ಯಾಚುಲರ್ ಡಿಗ್ರಿ ಪ್ಲಸ್ ಟೈಪಿಂಗ್ ಸ್ಕಿಲ್ನ ಹೊಂದಿರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕುಕ್ಕಿಂಗಿಗೆ ಇರ್ತಕ್ಕಂಥದ್ದೇನಪ್ಪ ಅಂದರೆ ಇಲ್ಲಿ
SLC ಪ್ಲಸ್ ITI ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದರೆ ಬೇಕರಿ ಮತ್ತು ಕ್ಯಾಂಟ್ರಿಂಗಲ್ಲಿ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮೆಡಿಕಲ್ ಅಟೆಂಡೆಂಟ್ ಇರ್ತಕ್ಕಂಥದ್ದು ಡ್ರೆಸ್ಸರ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಹಾಸ್ಪಿಟಲು ಫಸ್ಟ್ ಏಡ್ ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮತ್ತು ಲೈಬ್ರರಿ ಅಟೆಂಡರ್ ಇರ್ತಕ್ಕಂಥವ್ರಿಗೆ 10+2 ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕಿಚನ್ ಅಟೆಂಡೆಂಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ 10ನೇ ಪಾಸು ಇಲ್ಲಪ್ಪ ಅಂದರೆ ITI ಕ್ಯಾಂಟ್ರಿಂಗ್ ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಾದರೆ ಗ್ರೂಪ್ ಎ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಎಷ್ಟಪ್ಪ 56 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅಸಿಸ್ಟೆಂಟ್ ರಿಜಿಸ್ಟರ್ ಮತ್ತು ಮೆಡಿಕಲ್ ಆಫೀಸರ್ ಇರ್ತಕ್ಕಂಥವರಿಗೆ ಇಲ್ಲಿ 40 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು. ಗ್ರೂಪ್ ಬಿಗೆ 35 ವರ್ಷ, ಗ್ರೂಪ್ ಸಿಗೆ ಇಲ್ಲಿ 32 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿಯಲ್ಲಿ ಸಡಿಲಿಕೆ ಅಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಗೈಡ್ಲೈನ್ಸ್ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಹೆಂಗಪ್ಪ ಅಂದರೆ ಗ್ರೂಪ್ ಎ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 56,100 ರೂಪಾಯಿಂದ 2,92,200 ರೂಪಾಯಿವರೆಗೂ ವೇತನವಿದ್ದು, ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 35,400ರಿಂದ 1,42,400 ರೂಪಾಯಿವರೆಗೂ ವೇತನವಿದ್ದು, ಅದೇ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 18,000ದಿಂದ 92,300 ರೂಪಾಯಿವರೆಗೂ ವೇತನವನ್ನು ನಿಗದಿಪಡಿಸಲಾಗಿದೆ. ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲದಾಗಿ ಒಂದು ರಿಟರ್ನ್ ಟೆಸ್ಟ್ ನೀಡಲಾಗುವುದು. ಆ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸ್ಕಿಲ್ ಟೆಸ್ಟ್, ಆ ಸ್ಕಿಲ್ ಟೆಸ್ಟಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟ್ರ್ಯೂ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು. ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುವುದು. ಫೈನಲ್ ಸೆಲೆಕ್ಷನ್ ಬೇಸ್ಡ್ ಇನ್ ಮೆರಿಟ್ ಲಿಸ್ಟ್ದಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು. ಅಪ್ಲಿಕೇಶನ್ ಒಂದು ಡೀಟೇಲ್ಸ್ ಬಗ್ಗೆ ನಾವಿಲ್ಲಿ ನೋಡೋದಾದರೆ ತಾವುಗಳು ಮುಖ್ಯವಾಗಿ ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನು ಸಲ್ಲಿಸಬೇಕು. ಇಲ್ಲಿ ಒಂದು ವೆಬ್ಸೈಟ್ ಕಾಣ್ತಾ ಇದೆ ಅಲ್ವಾ, ಈ ಒಂದು ವೆಬ್ಸೈಟ್ಗೆ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಒಂದು ವೆಬ್ಸೈಟನ್ನು ಯೂಟ್ಯೂಬ್ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಏನು ಅರ್ಜಿ ಶುಲ್ಕವಿದೆ. ಓಕೆ, ಅದೇ ರೀತಿ ಜನರಲ್ಲು ಮತ್ತು OBC EWS ಅಭ್ಯರ್ಥಿಗಳಿಗೆ ಫಾರ್ ಮತ್ತು SC/ST ಅಭ್ಯರ್ಥಿಗಳಿಗೆ ಇದು ಒಂದು ಏನು 1,000 ರೂಪಾಯಿ ಅರ್ಜಿ ಶುಲ್ಕ ಏನಿದೆ, ಈ ಅಪ್ಲಿಕೇಶನ್ ಫೀನ ನೀವು ಪೇ ಮಾಡಬೇಕಾಗತ್ತೆ. ಯಾವಾಗಪ್ಪ ಅಂದರೆ 30 ಅಕ್ಟೋಬರ್ 2025 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಿದ ಆದ ನಂತರ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನ ಕಳಿಸ್ಕೊಡ್ತಕ್ಕಂಥದ್ದು. ಡೆಪ್ಟಿ ರಿಜಿಸ್ಟರ್ ರಿಕ್ವೈರ್ಮೆಂಟ್ ಸೆಲ್, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಓಕೆ, ಕಡಗಂಚಿ, ಆಳಂದ್ ರೋಡ್, ಕಲಬುರ್ಗಿ 585367. ಓಕೆ, ಈ ಒಂದು ಅಪ್ಲಿಕೇಶನನ್ನು ನೀವು ಹಾರ್ಡ್ ಕಾಪಿಯನ್ನು ಇಲ್ಲಿಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವಾಗಪ್ಪ ಅಂದರೆ 10 ನವಂಬರ್ 2025 ಅಂದರೆ ಬಿಫೋರ್ ನೀವು 10 ನವಂಬರ್ 2025 ಒಳಗಡೆ ತಮ್ಮ ಅಪ್ಲಿಕೇಶನನ್ನು ಬೈ ಪೋಸ್ಟ್ ಮುಖಾಂತರ ಅಲ್ಲಿಗೆ ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನ್ ಇದು 1 ಅಕ್ಟೋಬರ್ 2022 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಅಕ್ಟೋಬರ್ 2025 ಒಳಗಡೆ ಅರ್ಜಿಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು. ತಮ್ಮ ಅಪ್ಲಿಕೇಶನ್ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡೋಕ್ಕೆ 10th ನವಂಬರ್ 2025 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.